ಪ್ರೀತಿ ಪ್ರೇಮ ಅಂತ ಅನೇಕ ಹುಡುಗರು ಒಂದು ರೀತಿಯಲ್ಲಿ ಸೈಕೋಗಳ ರೀತಿ ಆಡ್ತಾರೆ. ಅದೇ ರೀತಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಬರ್ಬರವಾಗಿ ಕೊಲೆಯಾಗಿತ್ತು. ಆ ಪ್ರಕರಣಕ್ಕೆ, ಆ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್. 6 ತಿಂಗಳ ಹಿಂದಿನಿಂದಲೇ ಹೊಂಚು ಹಾಕಿದ್ದ ಈ ಆರೋಪಿ ಅನ್ನೋ ಪ್ರಶ್ನೆ. ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಈ ಆರೋಪಿ ವಿಘ್ನೇಶ್ ಯುವತಿ ಪ್ರತಿ ಚಲನವಲನಗಳು ಏನಿದೆ ಅದರ ಮೇಲೆ ಈ ವಿಘ್ನೇಶ್ ನಿಗಾ ಇಟ್ಟಿದ್ದ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲೇರಿದ್ದ ಈ ಪಾಗಲ್ ಪ್ರೇಮಿ ಯುವತಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ರಾಜ್ಯ ಸಂಧಾನವನ್ನ ಕೂಡ ಮಾಡ್ತಾರೆ. ವಿಘ್ನೇಶ್ಗೆ ವಾರ್ನ್ ಮಾಡ್ತಾರೆ ಪೊಲೀಸರು. ಮುಚ್ಚಳಿಕೆಯೊಂದನ್ನ ಬರೆಸ್ಕೊಳ್ತಾರೆ. ಆ ನಂತರ ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ನಿಂತಿಲ್ಲ. ಅದು ಮುಂದುವರೆದಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ. ಅದನ್ನ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದ, ಆಕೆಯ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಒಂದು, ಮತ್ತೊಂದು ಕಡೆಯಲ್ಲಿ ಆಕೆಯ ಚಲನವಲನಗಳು ಎಲ್ಲಿ ಓಡಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕ. ಪ್ರೀತಿ ಪ್ರೇಮ ಅಂತ ಅನೇಕ ಹುಡುಗರು ಒಂದು ರೀತಿಯಲ್ಲಿ ಸೈಕೋಗಳ ರೀತಿ ಆಡ್ತಾರೆ. ಅದೇ ರೀತಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಬರ್ಬರವಾಗಿ ಕೊಲೆಯಾಗಿತ್ತು. ಆ ಪ್ರಕರಣಕ್ಕೆ, ಆ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್. 6 ತಿಂಗಳ ಹಿಂದಿನಿಂದಲೇ ಹೊಂಚು ಹಾಕಿದ್ದ ಈ ಆರೋಪಿ ಅನ್ನೋ ಪ್ರಶ್ನೆ. ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಈ ಆರೋಪಿ ವಿಘ್ನೇಶ್ ಯುವತಿ ಪ್ರತಿ ಚಲನವಲನಗಳು ಏನಿದೆ ಅದರ ಮೇಲೆ ಈ ವಿಘ್ನೇಶ್ ನಿಗಾ ಇಟ್ಟಿದ್ದ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲೇರಿದ್ದ ಈ ಪಾಗಲ್ ಪ್ರೇಮಿ ಯುವತಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ರಾಜ್ಯ ಸಂಧಾನವನ್ನ ಕೂಡ ಮಾಡ್ತಾರೆ. ವಿಘ್ನೇಶ್ಗೆ ವಾರ್ನ್ ಮಾಡ್ತಾರೆ ಪೊಲೀಸರು. ಮುಚ್ಚಳಿಕೆಯೊಂದನ್ನ ಬರೆಸ್ಕೊಳ್ತಾರೆ. ಆ ನಂತರ ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ನಿಂತಿಲ್ಲ. ಅದು ಮುಂದುವರೆದಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ. ಅದನ್ನ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದ, ಆಕೆಯ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಒಂದು, ಮತ್ತೊಂದು ಕಡೆಯಲ್ಲಿ ಆಕೆಯ ಚಲನವಲನಗಳು ಎಲ್ಲಿ ಓಡಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕ. ಪ್ರೀತಿ ಪ್ರೇಮ ಅಂತ ಅನೇಕ ಹುಡುಗರು ಒಂದು ರೀತಿಯಲ್ಲಿ ಸೈಕೋಗಳ ರೀತಿ ಆಡ್ತಾರೆ. ಅದೇ ರೀತಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಬರ್ಬರವಾಗಿ ಕೊಲೆಯಾಗಿತ್ತು. ಆ ಪ್ರಕರಣಕ್ಕೆ, ಆ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್. 6 ತಿಂಗಳ ಹಿಂದಿನಿಂದಲೇ ಹೊಂಚು ಹಾಕಿದ್ದ ಈ ಆರೋಪಿ ಅನ್ನೋ ಪ್ರಶ್ನೆ. ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಈ ಆರೋಪಿ ವಿಘ್ನೇಶ್ ಯುವತಿ ಪ್ರತಿ ಚಲನವಲನಗಳು ಏನಿದೆ ಅದರ ಮೇಲೆ ಈ ವಿಘ್ನೇಶ್ ನಿಗಾ ಇಟ್ಟಿದ್ದ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲೇರಿದ್ದ ಈ ಪಾಗಲ್ ಪ್ರೇಮಿ ಯುವತಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ರಾಜ್ಯ ಸಂಧಾನವನ್ನ ಕೂಡ ಮಾಡ್ತಾರೆ. ವಿಘ್ನೇಶ್ಗೆ ವಾರ್ನ್ ಮಾಡ್ತಾರೆ ಪೊಲೀಸರು. ಮುಚ್ಚಳಿಕೆಯೊಂದನ್ನ ಬರೆಸ್ಕೊಳ್ತಾರೆ. ಆ ನಂತರ ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ನಿಂತಿಲ್ಲ. ಅದು ಮುಂದುವರೆದಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ. ಅದನ್ನ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದ, ಆಕೆಯ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಒಂದು, ಮತ್ತೊಂದು ಕಡೆಯಲ್ಲಿ ಆಕೆಯ ಚಲನವಲನಗಳು ಎಲ್ಲಿ ಓಡಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕ. ಪ್ರೀತಿ ಪ್ರೇಮ ಅಂತ ಅನೇಕ ಹುಡುಗರು ಒಂದು ರೀತಿಯಲ್ಲಿ ಸೈಕೋಗಳ ರೀತಿ ಆಡ್ತಾರೆ. ಅದೇ ರೀತಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಬರ್ಬರವಾಗಿ ಕೊಲೆಯಾಗಿತ್ತು. ಆ ಪ್ರಕರಣಕ್ಕೆ, ಆ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್.
6 ತಿಂಗಳ ಹಿಂದಿನಿಂದಲೇ ಹೊಂಚು ಹಾಕಿದ್ನ ಈ ಆರೋಪಿ ಅನ್ನೋ ಪ್ರಶ್ನೆ. ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಈ ಆರೋಪಿ ವಿಘ್ನೇಶ್ ಯುವತಿ ಪ್ರತಿ ಚಲನವಲನಗಳು ಏನಿದೆ ಅದರ ಮೇಲೆ ಈ ವಿಘ್ನೇಶ್ ನಿಗಾ ಇಟ್ಟಿದ್ದ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲೇರಿದ್ದ ಈ ಪಾಗಲ್ ಪ್ರೇಮಿ ಯುವತಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ರಾಜಿ ಸಂಧಾನವನ್ನ ಕೂಡ ಮಾಡ್ತಾರೆ. ವಿಘ್ನೇಶ್ಗೆ ವಾರ್ನ್ ಮಾಡ್ತಾರೆ ಪೊಲೀಸರು, ಮುಚ್ಚಳಿಕೆಯೊಂದನ್ನ ಬರೆಸ್ಕೊಳ್ತಾರೆ, ಆ ನಂತರ ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ನಿಂತಿಲ್ಲ, ಅದು ಮುಂದುವರೆದಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ, ಅದನ್ನ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದ, ಆಕೆಯ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಒಂದು, ಮತ್ತೊಂದು ಕಡೆಯಲ್ಲಿ ಆಕೆಯ ಚಲನವಲನಗಳು ಎಲ್ಲಿ ಓಡಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕವಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕ. ಪ್ರೀತಿ ಪ್ರೇಮ ಅಂತ ಅನೇಕ ಹುಡುಗರು ಒಂದು ರೀತಿಯಲ್ಲಿ ಸೈಕೋಗಳ ರೀತಿ ಆಡ್ತಾರೆ. ಅದೇ ರೀತಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಬರ್ಬರವಾಗಿ ಕೊಲೆಯಾಗಿತ್ತು. ಆ ಪ್ರಕರಣಕ್ಕೆ, ಆ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್. 6 ತಿಂಗಳ ಹಿಂದಿನಿಂದಲೇ ಹೊಂಚು ಹಾಕಿದ್ನ ಈ ಆರೋಪಿ ಅನ್ನೋ ಪ್ರಶ್ನೆ. ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಈ ಆರೋಪಿ ವಿಘ್ನೇಶ್ ಯುವತಿ ಪ್ರತಿ ಚಲನವಲನಗಳು ಏನಿದೆ ಅದರ ಮೇಲೆ ಈ ವಿಘ್ನೇಶ್ ನಿಗಾ ಇಟ್ಟಿದ್ದ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲೇರಿದ್ದ ಈ ಪಾಗಲ್ ಪ್ರೇಮಿ ಯುವತಿಗೆ ಕಿರುಕುಳ ನೀಡುತ್ತಿದ್ದಾನೆ ಅಂತ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ರಾಜಿ ಸಂಧಾನವನ್ನ ಕೂಡ ಮಾಡ್ತಾರೆ. ವಿಘ್ನೇಶ್ಗೆ ವಾರ್ನ್ ಮಾಡ್ತಾರೆ ಪೊಲೀಸರು, ಮುಚ್ಚಳಿಕೆಯೊಂದನ್ನ ಬರೆಸ್ಕೊಳ್ತಾರೆ, ಆ ನಂತರ ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ನಿಂತಿಲ್ಲ, ಅದು ಮುಂದುವರೆದಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ, ಅದನ್ನ ಗಮನಿಸ್ತಾ ಇದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನ್ ಮಾಡ್ತಾ ಇದ್ದ, ಆಕೆಯ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನಿಂಗ್ ಒಂದು, ಮತ್ತೊಂದು ಕಡೆಯಲ್ಲಿ ಆಕೆಯ ಚಲನವಲನಗಳು ಎಲ್ಲಿ ಓಡಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ಸಂಗ್ರಹ ಮಾಡಿಕೊಂಡಿದ್ದ ಅನ್ನುವಂತಹ ವಿಚಾರ. ಈ ಹುಡುಗಿರ ವಿಚಾರದಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಇದು ತೀರಾ ಅತಿರೇಕ.